ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 345ನೇ ಶ್ಲೋಕ. ಪರಾವರೈಕತ್ವ ವಿವೇಕವನ್ನಿಃ ದಹತ್ಯ ವಿದ್ಯಾಗಹನಂ ಹ್ಯಶೇಷಂ ಕಿಂ ಸ್ಯಾತ್ ಪುನಃ ಸಂಸರಣಸ್ಯ ಬೀಜಂ ಅದ್ವೈತಭಾವಂ ಸಮಪೇಯುಪೋಷ್ಯ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮನ್ನು ಕುರಿತು ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನಮಗೆ ನೀಡ್ತಾ ಇದ್ದಾರೆ. ಪರ ಅವರ ಏಕತ್ವ ವಿವೇಕವನ್ನಿಃ. ನೋಡ್ರಿ, ಒಂದು ಬೆಂಕಿ ಎನ್ನುವಂಥದ್ದು ಕಾಡನ್ನು ಸುಟ್ಟು ಹಾಕಿಬಿಡುತ್ತದೆ. ಹಾಗೆ ಇಲ್ಲಿ ಜೀವ ಮತ್ತು ಪರಮಾತ್ಮ, ಪರ ಅವರ ಅಂತ ಹೇಳಿದರು. ಪರ ಅಂದರೆ ಪರಮಾತ್ಮ, ಅವರ ಅಂತಂದರೆ ಇಲ್ಲಿ ಜೀವಾತ್ಮ. ಇಲ್ಲಿ ಪರಮಾತ್ಮ ಅಂತಂದರೆ ಅವನು ಶುದ್ಧ ಸತ್ವಪ್ರಧಾನ ಯುಕ್ತವಾಗಿರ್ತಕ್ಕಂಥ ಮಾಯಾ ಉಪಾದಿಯಿಂದ ತೋರಿದವನು. ಅಂದರೆ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರ ಅಂತ ಶ್ರುತಿ ಹೇಳಿದಂತೆ ಆ ಮಾಯಾವರಣವನ್ನು ಮಾಡಿಕೊಂಡು ಇಲ್ಲಿ ಶುದ್ಧ ಪರಬ್ರಹ್ಮ ಸ್ವರೂಪವೇ ಇಲ್ಲಿ ಈಶ್ವರ ಅಂತ ಹೇಳಿಸಿಕೊಂಡದು. ಇಲ್ಲಿ ಮಲಿನವಾಗಿರ್ತಕ್ಕಂಥ ಅವಿದ್ಯೆ ಉಪಾಧಿ ಮಾಡಿಕೊಂಡು ಅದೇ ಶುದ್ಧ ಬ್ರಹ್ಮ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವ ಅಂತ ಹೇಳಿಸಿಕೊಂಡದು. ಅಂದರೆ ಒಂದು ಶುದ್ಧ ಪರಬ್ರಹ್ಮ ಸ್ವರೂಪವೇ ಮಾಯಾ ಮತ್ತು ಅವಿದ್ಯಾ ಉಪಾಧಿಗಳ ಮೂಲಕವಾಗಿ ಈಶ್ವರ ಮತ್ತು ಜೀವ ಅಂತ ಕರೆಸಿಕೊಂಡದು. ಇರೋದು ಒಂದೇ, ಆದರೆ ಉಪಾಧಿ ವಶದಿಂದ ಇಲ್ಲಿ ಎರಡಾಗಿ ತೋರ್ಯದ ಅಂತ. ಅದಕ್ಕೆ ಈಗ ನಾವು ಸಂಸಾರದೊಳಗೆ ನೋಡ್ರಿ, ಅಜ್ಞಾನ ಕಾಲದೊಳಗೆ ನಾವು ಪರಮಾತ್ಮ ಅಂದರೆ ಅವನು ಎಲ್ಲೋ ಇದ್ದಾನೆ ಅಂದರೆ ಪರೋಕ್ಷವಾಗಿದ್ದಾನೆ. ಈಗ ನಾವು ಈಶ್ವರನನ್ನು ಪ್ರತ್ಯಕ್ಷವಾಗಿ ನೋಡ್ತೇವೇನೋ ಅಂತಂದರೆ ಇಲ್ಲ, ಎಲ್ಲೋ ಇದ್ದಾನೆ ಅಂತ ತಿಳ್ಕೊಳ್ತೇವೆ. ಜೀವ ಇವನು ಪ್ರತ್ಯಕ್ಷ, ಇವನು ಅಪರೋಕ್ಷ. ಯಾಕಂದರೆ ಇವನು ಕಿಂಚಿಜ್ಞದಾನ, ಪರಮಾತ್ಮ ಸರ್ವಜ್ಞದಾನ, ಸರ್ವಶಕ್ತದಾನ, ನಿಯಾಮಕದಾನ. ಅವನಲ್ಲಿ ಸರ್ವಜ್ಞತ್ವಾದಿಗಳು ಯಾಕೆ ಬಂದು ಅಂತಂದರೆ ಅದು ಮಾಯಾ ಶುದ್ಧ ಸತ್ವ ಪ್ರಧಾನವಾಗಿರುವುದರಿಂದ, ಮಾಯಾ ಏಕ ಅಂದರೆ ಒಂದೇ ಆಗಿರುವುದರಿಂದ ಈಶ್ವರನು ಕೂಡ ಒಬ್ಬನೇ ಇದ್ದಾನೆ. ಇದು ಅವಿದ್ಯೆ ಎನ್ನುವಂಥದ್ದು ಅಂತಃಕರಣಗಳ ಉಪಾಧಿಗಳ ಮೂಲಕವಾಗಿ ಅನೇಕ ವಿಧವಾಗಿ ತೋರುವುದರಿಂದ ಇಲ್ಲಿ ನಮಗೆ ಜೀವರುಗಳು ಅನೇಕವಾದಂತೆ ಕಂಡುಬರ್ತದೆ. ಆದರೆ ಇಲ್ಲಿ ಜೀವನೂ ಕೂಡ ಒಬ್ಬನೇ ಅಂತಲೇ ಅರ್ಥ ಇಲ್ಲಿ. ಯಾಕೆ ಉಪಾಧಿಗಳ ಭೇದವೇ ಹೊರತು ಇಲ್ಲಿ ಸ್ವರೂಪತಃ ಜೀವ ಪರಮಾತ್ಮ ಸ್ವರೂಪನೇ ಅದಾನ ಅಂತ. ಅದಕ್ಕಂತಾರೆ ಅವರು ಇಲ್ಲಿ ಪರ ಅವರ ಏಕತ್ವ ವಿವೇಕವನ್ನಿಃ. ಈ ಜೀವ ಮತ್ತು ಪರಮಾತ್ಮ ಇವರಿಬ್ಬರೂ ಒಂದೇ ಎನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕು. ಜೀವ ಪರಮಾತ್ಮರ ಏಕತ್ವ ಜ್ಞಾನವನ್ನು ಮಾಡಿಕೊಳ್ಳದೆ ನಮಗೆ ಈ ಅವಿದ್ಯೆ ಎನ್ನುವಂಥದ್ದನ್ನು ನಾಶ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಅವಿದ್ಯೆಯಿಂದಲೇ ಜೀವನಿಗೆ ಬಂಧ, ಅವಿದ್ಯೆ ಮೂಲಕವಾಗಿ ಜೀವನಿಗೆ ಈ ಸಂಸಾರ ಪ್ರಾಪ್ತಿಯಾಗ್ಯದ.
ನಮ್ಮ ಹುಟ್ಟು ಸಾವುಗಳಿಗೆ ಕಾರಣ ಯಾವುದು ಅಂತಂದ್ರೆ ಅದಕ್ಕೆ ಮೂಲ ಅವಿದ್ಯೆನೇ ಅಂತಾರೆ. ಈ ಒಂದು ಮರವನ್ನು ನಾವು ಮೇಲೆ ಮಾತ್ರ ಕತ್ತರಿಸಿಬಿಟ್ರೆ ಅದು ಮತ್ತೆ ಚಿಗುರೊಡೆದು ಮತ್ತೆ ಮರವಾಗಿ ಬೆಳೀತದೆ. ನಾವು ಭೂಮಿಯನ್ನು ಅಗಿದು ಬೇರುಗಳನ್ನೆಲ್ಲ ಕಡಿದು ಅದನ್ನು ಸಂಪೂರ್ಣವಾಗಿ ಹೊರಗೆ ತೆಗೆದಾಗ ಏನಾಗ್ತಿತ್ತದು, ಮತ್ತೆ ಆ ಮರ ಚಿಗಿಯುವುದಿಲ್ಲ. ಹಂಗೆ ನಾವು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥವುಗಳನ್ನು ಮಾತ್ರ ನಿವಾರಣೆ ಮಾಡ್ಕೊಂಡು ಬಿಟ್ಟರೆ ಸಂಪೂರ್ಣ ದುಃಖಗಳು ನಮಗೆ ನಿವಾರಣೆ ಆಗೋದಿಲ್ಲ. ಎಲ್ಲ ದುಃಖಗಳಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಅವಿದ್ಯೆ. ಆ ಅವಿದ್ಯೆ ಒಂದನ್ನು ಸಂಪೂರ್ಣವಾಗಿ ಬೇರ್ ಸಹಿತವಾಗಿ ತೆಗಿಬೇಕಂತಾರೆ. ಬೇರ್ ಸಹಿತವಾಗಿ ಆ ಅಜ್ಞಾನ ಅನ್ನುವಂಥದ್ದನ್ನು, ಅವಿದ್ಯೆ ಅನ್ನುವಂಥದ್ದನ್ನು ನಾವು ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕು. ಅದಕ್ಕೆ ನಾಶ ಮಾಡಾಕ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಜ್ಞಾನ. ಜ್ಞಾನದಿಂದಲೇ ಅವಿದ್ಯೆ ನಷ್ಟ ಆಗ್ತದೆ. ಅವಿದ್ಯಾ ನಾಶದಿಂದ ಕರ್ಮಗಳು ನಾಶ ಆಗ್ತವೆ. ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನ, ಜ್ಞಾನ ಅನ್ನುವಂಥ ಅಗ್ನಿ ಸಮಸ್ತ ಕರ್ಮಗಳನ್ನು ಸುಟ್ಟು ಹಾಕ್ತದೆ ಅಂತ ಹೇಳ್ತಾರೆ. ಇವಾಗ ಒಂದು ಮರ ಬೆಳಿಬೇಕಾಗಿತ್ತು ಅಂತಂದರೆ ನಾವು ಬೀಜವನ್ನು ಭೂಮಿಯೊಳಗೆ ಹಾಕ್ತೀವಿ. ಮಾವಿನ ಬೀಜ ಆಗಲಿ, ಸಪೋಟ ಚಿಕ್ಕು ಬೀಜ ಆಗಲಿ, ಅವುಗಳನ್ನು ನಾವು ಭೂಮಿಯಲ್ಲಿ ಹಾಕಿ ನೀರು ಹಾಕಿದಾಗ ಅದು ಮೊಳಕೆ ಹೊಡಿತದೆ. ಒಂದು ತೆಂಗಿನಕಾಯಿಯನ್ನು ಭೂಮಿಯಲ್ಲಿ ಹೂಣಿದಾಗ ಅದು ಮೊಳಕೆ ಹೊಡೆದು ದೊಡ್ಡ ಮರ ಆಗ್ತದೆ. ಬೀಜ ಇಲ್ಲದೆ ಮರ ಅನ್ನುವಂಥದ್ದು ಆಗೋದಿಲ್ಲ. ಈಗ ನಾವು ಕಡಲೆ ಆಗಲಿ, ಶೇಂಗಾ ಆಗಲಿ, ಅವುಗಳನ್ನು ಹುರಿದು ನಾವು ಭೂಮಿಯೊಳಗೆ ಬಿತ್ತಿದ್ರೆ ಅವು ಮೊಳಕೆ ಬರಂಗಿಲ್ಲ. ಅವುಗಳನ್ನ ಸಂಪೂರ್ಣವಾಗಿ ತೆವಿಯೊಳಗೆ ಹಾಕಿ ಅವನ್ನ ಹುರಿದು ಬಿಟ್ಟೇವಿ, ಬೆಂದು ಬಿಟ್ಟಾವ. ಅವುಗಳನ್ನು ಹೋಗಿ ಬಿತ್ತಿರಿ ಅಂತಂದ್ರೆ ಅವು ಮೊಳಕೆ ಬರ್ತಾವೇನೋ ಅಂತಂದರೆ ಇಲ್ಲ. ಹಾಗೆ ಜ್ಞಾನಾಗ್ನಿಯಿಂದ ಸಮಸ್ತ ಕರ್ಮಗಳು ದಹಿಸಿದ ನಂತರ, ಸುಟ್ಟು ಹೋದ ನಂತರದಲ್ಲಿ ಜೀವನಿಗೆ ಮರಣ ಮತ್ತೆ ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾನೇನು ಅಂತಂದರೆ ಅವನ ಹುಟ್ಟುವಿಗೆ ಕಾರಣಗಳ ಕರ್ಮ. ಆ ಕರ್ಮ ಅನ್ನುವಂಥದ್ದು ಈಗ ಜ್ಞಾನದಿಂದ ಸುಟ್ಟು ಹೋಗಿಬಿಟ್ಟದೆ. ಅದಕ್ಕೆ ಇಲ್ಲಿ ಮೊದಲು ವಿವೇಕ ಅನ್ನುವಂಥ ವನ್ನಿ. ವಿವೇಕ ಅಂತಂದರೆ ಇಲ್ಲಿ ಜೀವ ಪರಮಾತ್ಮರ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ. ಜೀವಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಇವರಲ್ಲಿ ಭೇದ ಅನ್ನುವಂಥದ್ದು ಯಾಕೆ ತೋರ್ತು, ಇವರ ನಿಜವಾದ ವಾಸ್ತವ ಸ್ವರೂಪ ಏನು ಅನ್ನುವುದನ್ನು ನಾವು ಗುರುಗಳಿಂದ, ಶಾಸ್ತ್ರಗಳಿಂದ ಅರಿತುಕೊಂಡೀವಿ ಅಂತಂದರೆ. ಯಾಕಂದರೆ ಇಲ್ಲಿ ಜೀವ ಮತ್ತು ಈಶ್ವರ ಈ ಹೆಂಗೆ ಮನೆ ಕಟ್ಟಿದಾಗ ಗೃಹಾಕಾಶ ಅಂತ ಕರೀತಾರೆ. ಮನೆಯೊಳಗಿರ್ತಕ್ಕಂಥ ಆಕಾಶಕ್ಕೆ ಗೃಹಾಕಾಶ ಅಂತ ಕರೆದರು. ಒಬ್ಬ ಕುಂಬಾರ ಗಡಿಗೆ ತಯಾರು ಮಾಡಿದಾಗ ಆ ಗಡಿಗೆಯಲ್ಲಿರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೆದರು. ಘಟ ಮತ್ತು ಗೃಹ, ಮನೆ ಅಂದರೆ ಅಥವಾ ಮಠ ಅಂದ್ರಿ. ಮಠದಲ್ಲಿರ್ತಕ್ಕಂಥ ಆಕಾಶ ಮಠಾಕಾಶ, ಘಟದಲ್ಲಿರ್ತಕ್ಕಂಥ ಆಕಾಶ ಘಟಾಕಾಶ. ಘಟ ಚಿಕ್ಕದದ, ಮಠ ದೊಡ್ಡದದ. ಹಾಗೆ ಆ ಈಶ್ವರನ ಉಪಾಧಿ ದೊಡ್ಡದದ, ಅವಿದ್ಯೆ ಅದೇನು ಮಾಯಾ ಅದು ದೊಡ್ಡದದ. ಹೀಗಾಗಿ ಪರಮಾತ್ಮ ದೊಡ್ಡವನು. ಜೀವನ ಉಪಾಧಿ ಅವಿದ್ಯೆ ಇದು ಚಿಕ್ಕದದ. ಉಪಾಧಿ ಧರ್ಮಗಳು ಬೇರೆ ಬೇರೆ ಅದಾವೆ. ಉಪಾಧಿಗಳಿಂದ ಇಲ್ಲಿ ಈಶ್ವರ ಮಾಯಾ ಉಪಾಧಿಯಿಂದ ಅವ ಸರ್ವಜ್ಞನಾದ, ಸರ್ವಶಕ್ತನಾದ, ಎಲ್ಲವನ್ನು ಆಳ್ತಕ್ಕಂಥವನಾದ, ಅವನು ಪರೋಕ್ಷನಾದ. ಈ ಅವಿದ್ಯೆ ಉಪಾಧಿಯಿಂದ ಇಲ್ಲಿ ಜೀವ ಅನಿಸಿಕೊಂಡ, ಇವ ಸಂಸಾರಿ ಅನಿಸಿಕೊಂಡ, ಇವನು ಬದ್ಧ ಆದ, ಇವ ಕಿಂಚಿಜ್ಞನಾದ, ಅಲ್ಪಶಕ್ತಿ ಉಳ್ಳವನಾದ. ಇದರಿಂದ ಇವು ಉಪಾಧಿಯಿಂದ ಇವೆಲ್ಲ ಬಂದಾವೆ ಹೊರತು ನಿರುಪಾಧಿಕವಾಗಿರತಕ್ಕಂಥ ಶುದ್ಧ ಬ್ರಹ್ಮ ಮಾತ್ರ ಅದು ಒಂದೇ ಅದು. ಘಟ ಮಠ ಎರಡು ತೆಗೆದು ಹಾಕಿಬಿಡ್ರಿ, ಒಂದು ಮಹಾಬಯಲೇ ಅದು. ಮೊದಲು ಮಹಾಬಯಲಿತ್ತು, ಅಲ್ಲಿ ಘಟ ತಯಾರು ಮಾಡಿದರು, ಒಂದು ಮಠ ತಯಾರು ಮಾಡಿದರು.
ಅವುಗಳೊಳಗಿರ್ತಕ್ಕಂಥ ಆಕಾಶ ಘಟಾಕಾಶ ಮಠಾಕಾಶ ಅಂತವು ಬೇರೆ ಬೇರೆಯಾಗಿ ತೋರಿದು. ಯಾಕೆ ತೋರಿದು? ಆ ಉಪಾದಿಯಿಂದ ತೋರಿದಾವು. ಇರುವುದೇ ಒಂದು ಮಹಾಕಾಶ. ಹಂಗೆ ಇರುವುದೇ ಒಂದು ಶುದ್ಧ ಪರಬ್ರಹ್ಮ ಸ್ವರೂಪ. ಆ ಬ್ರಹ್ಮದೊಳಗೆ ಈ ಮಾಯಾ ಅನ್ನುವಂಥದ್ದು ವ್ಯಕ್ತವಾಯಿತು. ಆ ಮಾಯೆಯೊಳಗೆ ಬ್ರಹ್ಮದ ಚೈತನ್ಯ ಪ್ರತಿಫಲಿಸಿ ಅಲ್ಲೇನು ಪ್ರತಿಬಿಂಬ ತೋರ್ತಲ್ಲ ಮಾಯೆಯೊಳಗೆ, ಅದಕ್ಕೆ ಈಶ್ವರ ಅಂತ ಕರೆದರು. ಅದೇ ಶುದ್ಧ ಬ್ರಹ್ಮದ ಚೈತನ್ಯ ಅವಿದ್ಯೆಯೊಳಗೆ ತೋರಿದ್ದರಿಂದ ಇಲ್ಲಿ ಜೀವ ಅಂತ ಅನಿಸಿಕೊಂಡ. ಈ ಶಿವಜೀವರಲ್ಲಿ ಏನು ಭೇದ ಅನ್ನುವಂಥದ್ದು ಇದು ವಾಸ್ತವಿಕವಾಗಿ ಅದೇನೋ ಅಂತಂದರೆ ಇಲ್ಲ. ಈ ಉಪಾಧಿ ಧರ್ಮ ನಾವು ತೆಗೆದು ಹಾಕಿದಾಗ, ಅಂದರೆ ಇಲ್ಲಿ ಜೀವ ಈಶ್ವರ ಇವರಿಬ್ಬರೂ ಒಂದೇ ಅನ್ನುವಂಥ ಈ ವಿವೇಕ ಅನ್ನುವಂಥ ಅಗ್ನಿ, ಈ ಒಂದು ವಿವೇಕ ಅಂದರೆ ಇಲ್ಲಿ ಜ್ಞಾನ, ಜೀವ ಪರಮಾತ್ಮರ ಏಕತ್ವ ಜ್ಞಾನ ಅನ್ನುವಂಥ ಅಗ್ನಿ ಏನು ಮಾಡ್ತದೆ? ಅವಿದ್ಯೆ ಅನ್ನುವಂಥ ಕಾಡನ್ನು ನಿಶ್ಶೇಷವಾಗಿ ಸುಟ್ಟು ಹಾಕ್ತದದು. ಅವಿದ್ಯಾ ಗಹನಂ ಅಶೇಷಂ ದಹತಿ. ಅವಿದ್ಯೆ ಅಂದರೆ ಅಜ್ಞಾನ ಅನ್ನುವಂಥ ಕಾಡು, ಅರಣ್ಯ. ಈ ಅವಿದ್ಯೆ ಅನ್ನುವಂಥದ್ದು ಇದು ಕಾಡಿನಂತೆ ಅರಣ್ಯದಂತೆ ದಟ್ಟವಾಗಿ ಹರಡಿಬಿಟ್ಟದಂತ. ಅಜ್ಞಾನ ಅಷ್ಟು ಆವರಣ ಮಾಡಿಬಿಟ್ಟದ ಜೀವಿಗಳನ್ನು. ಅಜ್ಞಾನ ಆವರಣ ಮಾಡಿದ್ರಿಂದಲೇ ನಾವೆಲ್ಲರೂ ಈ ದೇಹಾದಿಗಳಲ್ಲಿ ಆತ್ಮಬುದ್ಧಿಯುಳ್ಳವರಾಗಿ ನಾವು ಸಂಸಾರಿಗಳನ್ನು ತಿಳ್ಕೊಂಡು, ನಾನು ಕರ್ತಾಭೋಕ್ತ ಅಂತ ತಿಳ್ಕೊಂಡು ಅನೇಕ ಕರ್ಮಗಳನ್ನು, ವೈದಿಕ ಲೌಕಿಕ ಕರ್ಮಗಳನ್ನು ಮಾಡ್ತಾ ಆ ಕರ್ಮ ಫಲವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಪುನಃ ಸಂಸಾರದಲ್ಲಿ ನಾವು ತಿರುಗಿ ಹುಟ್ಟಿ ಬರ್ತಾ ಇದ್ದೀವಿ ಅಂತ. ಯಾವಾಗ ಈ ಅವಿದ್ಯೆ ಅಜ್ಞಾನ ಅನ್ನುವಂಥ ಏನು ಅರಣ್ಯ ದಟ್ಟವಾಗಿ ಬೆಳೆದದಲ್ಲ, ಇದು ವಿವೇಕ ಅನ್ನುವಂಥ ಅಗ್ನಿ ಹತ್ತಿ ಬಿಡ್ತು ಅಂತಂದರೆ, ಜೀವ ಪರಮಾತ್ಮರ ಒಂದು ಯಥಾರ್ಥ ಸ್ವರೂಪದ ಜ್ಞಾನ ಅನ್ನುವಂಥದ್ದು ನಮಗಾಯಿತು ಅಂತಂದರೆ, ಈ ಅಗ್ನಿ ಜ್ಞಾನಾಗ್ನಿ ಏನು ಮಾಡ್ತದೆ? ಇದು ಸಮಸ್ತ ಈ ಅವಿದ್ಯೆ ಅನ್ನುವಂಥ ಕಾಡನ್ನು, ಅಜ್ಞಾನ ಅನ್ನುವಂಥ ಅರಣ್ಯವನ್ನು ಸುಟ್ಟು ಹಾಕಿಬಿಡ್ತದೆ. ಅದಕ್ಕೆ ಅದ್ವೈತ ಭಾವಂ ಸಮುಪೇಯುಷಃ. ಈ ಅದ್ವೈತ ಭಾವವನ್ನೇ ಚೆನ್ನಾಗಿ ಪಡೆದಿರತಕ್ಕಂಥ ಉಪೇಯುಷಃ ಅಂತಂದ್ರೇನು? ಇಲ್ಲಿ ನಾವು ಅದ್ವೈತ ಭಾವವನ್ನು ಹೊಂದಬೇಕು. ಅದ್ವೈತ ಭಾವ ಅಂತಂದ್ರೇನು? ನೇಹನಾನಾಸ್ತಿ ಕಿಂಚನ. ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇರೋದೇ ಒಂದು ಶುದ್ಧ ಅಖಂಡವಾಗಿರ್ತಕ್ಕಂಥ ಪರಬ್ರಹ್ಮ. ಮತ್ತಃ ಪರತರಂ ನಾನ್ಯತ್ಕಿಂಚಿದಸ್ತಿ ಧನಂಜಯ. ಪರಮಾತ್ಮ ಏನು ಹೇಳ್ತಾ ನೋಡಪ್ಪ, ನನ್ನ ಬಿಟ್ಟರೆ ಇನ್ನೊಂದು ಏನೂ ಇಲ್ಲ ಅಂತ ಹೇಳಿದ. ಮತ್ತೊಂದು ಯಾವುದಾದ್ರೂ ವಸ್ತು ಅದೇನೋ ಅಂತಂದರೆ ಇಲ್ಲ. ಮತ್ತು ಈ ನಾಮರೂಪ ಪ್ರಪಂಚ ತೋರ್ತದಲ್ಲ ಅಂತಂದರೆ ಇದು ಸ್ವಪ್ನವತ್ತು ಮಿಥ್ಯಾ ಅದಿದು. ಈ ಸ್ವಪ್ನ ಅನ್ನುವಂಥದ್ದು ಹೇಗೆ ತೋರಿ ಅಡಗ್ತದೆ, ಬಿಸಿಲು ಕುದುರೆ ತೋರಿ ಅಡಗ್ತದೆ. ಅಲ್ಲಿ ನಿಜವಾಗಿ ಬಿಸಿಲು ಕುದುರೆ ನೀರು ಅದೇನು ಅಂತಂದರೆ ಅಲ್ಲಿ ಮರುಮರೀಚಿಕಾ ಜಲದಲ್ಲಿ ನೀರಿದೆ ಅಂತ ನಾವು ಹೋಗ್ತೀವಿ. ಅಲ್ಲಿ ನೀರು ಸಿಗ್ತದೇನು ಅಂತಂದ್ರೆ ನೀರಿದ್ರಲ್ಲ ಸಿಗೋದಲ್ಲಿ. ನೀರಿನಂತೆ ತೋರ್ತದ ಹೊರತು ಅಲ್ಲಿ ನೀರಿಲ್ಲ. ವಾಸ್ತವ ವಿಚಾರ ಮಾಡಿ ನೋಡಿದರೆ ಅಲ್ಲಿ ನೀರಿನ ಹಾಗೆ ತೋರಿದ್ದು ಮಿಥ್ಯಾ. ಕನಸು ತೋರಿದ್ದು ಕೂಡ ಮಿಥ್ಯಾ. ಕನಸಿನಲ್ಲಿ ನಾವು ಏನೆಲ್ಲ ನೋಡ್ತೇವೆ ಅದೆಲ್ಲ ಏನು ಸತ್ಯವಾಗಿರ್ತದೇನು ಅಂತಂದರೆ ಇಲ್ಲ, ಕನಸು ಕೂಡ ಮಿಥ್ಯಾ. ಹಾಗೆ ಈ ಜಾಗೃತ ಪ್ರಪಂಚವೂ ಕೂಡ ನಮಗೆ ಇದು ಮಿಥ್ಯಾಜ್ಞಾನ ಅಂತ. ಇಲ್ಲಿ ಪ್ರಪಂಚ ವಾಸ್ತವಿಕವಾಗಿ ನಾವು ಪಾರಮಾರ್ಥ ದೃಷ್ಟಿಯಿಂದ ನೋಡಿದರೆ ಈ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಇಲ್ಲಿ ಪ್ರಪಂಚವೇ ಬ್ರಹ್ಮವಾಗಿ ಬ್ರಹ್ಮವೇ ಪ್ರಪಂಚವಾಗಿ ತೋರ್ಲಿಕ್ಕತ್ತದ ಅಂತ. ಒಂದು ಸಕ್ಕರೆಯೇ ಅನೇಕ ಆಕೃತಿಗಳಾಗಿ ಗೌರಿ ಹುಣ್ಣಿಯೊಳಗೆ ಸಕ್ರೆ ಆರತಿ ಅಂತ ಮಾಡ್ತಾರೆ. ಅದರಲ್ಲಿ ಗಣಪತಿ, ಈಶ್ವರ, ನಂದಿ, ನಾರಾಯಣ, ಕೃಷ್ಣ, ಅಲ್ಲಿ ಕುದುರೆ, ಒಂಟೆ ಏನೆಲ್ಲ ಸಕ್ರೆಯಿಂದನೇ ತಯಾರು ಮಾಡಿರ್ತಾರೆ. ಸಕ್ರೆಯನ್ನು ತಕ್ಕೊಂಡು ಬಿಟ್ಟರೆ ಅಲ್ಲಿ ಆ ಗೊಂಬೆಗಳು ಅದಾವೇನು ಅಂತಂದರೆ ಇಲ್ಲ. ಒಂದು ಸಕ್ಕರೆಯ ಅನೇಕ ವಿಧವಾಗಿ ಹೆಂಗೆ ತೋರ್ಲಿಕ್ಕತ್ತದೋ ಹಂಗೆ ಒಂದು ಬ್ರಹ್ಮವೇ ಈ ಜಗದಾಕಾರವಾಗಿ ಎಲ್ಲ ತೋರ್ಲಿಕ್ಕತ್ತದ. ಅದಕ್ಕೆ ಇಲ್ಲಿರೋದೆಲ್ಲ ಒಂದೇನು, ಒಂದು ಶುದ್ಧ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ಅದೇ ಪಾರಮಾರ್ಥ ಸತ್ಯವುಳ್ಳದ್ದು. ಆ ಬ್ರಹ್ಮಭಾವನ್ನೇ ನಾವು ಹೊಂದಬೇಕು.
ಅಂಥ ಅದ್ವೈತ ಭಾವನ್ನೇ ಯಾರು ಚೆನ್ನಾಗಿ ಆಶ್ರಯ ಮಾಡಿಕೊಂಡಿದ್ದಾರೋ, ಅಂದರೂ ಅದ್ವೈತ ಭಾವಂ ಉಪೇಯುಷಃ ಅಸ್ಯ ಪುನಃ ಸಂಸಾರಸ್ಯ ಬೀಜಂ ಕಿಂ ಸ್ಯಾತ್. ಇಂಥವನಿಗೆ ಪುನಃ ಈ ಸಂಸಾರಕ್ಕೆ ಕಾರಣ ಯಾವುದಾದರೂ ಅದೇನು? ಯಾಕೆ ಸಂಸಾರದಲ್ಲಿ ಹುಟ್ಟಿ ಬರಲಿಕ್ಕೆ ಇನ್ನೊಂದು ಏನಾದರೂ ಕಾರಣ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಅವಿದ್ಯೆನೇ ಈ ಸಂಸಾರದಲ್ಲಿ ಹುಟ್ಟಿ ಬರಲಿಕ್ಕೆ ಕಾರಣ ಅದ. ಈಗ ಜೀವ ಪರಮಾತ್ಮರ ಏಕತ್ವ ಜ್ಞಾನ ಅನ್ನುವಂಥ ವಿವೇಕ ಅಗ್ನಿಯಿಂದ ಅದನ್ನು ನಾವು ಸುಟ್ಟು ಹಾಕಿಬಿಟ್ಟಿದ್ದೀವಿ. ಬೀಜವೇ ಸುಟ್ಟು ಹೋದ ಬಳಿಕ ಇನ್ನು ಮರ ಎಲ್ಲಿ ಬೆಳೀತದದು? ಬೀಜ ಇದ್ರೇ ಮರ ಬೆಳೆಯೋದು, ಬೀಜನೇ ಸುಟ್ಟು ಹೋಗಿಬಿಟ್ಟದ, ಅದೇ ನಾಶ ಆಗಿ ಹೋಗಿಬಿಟ್ಟದ ಅಂತಂದ್ರೆ ಹೆಂಗಲ್ಲಿ ಮರ ಬೆಳೀಲಿಕ್ಕೆ ಅಲ್ಲಿ ಯಾವುದೇ ಒಂದು ಪ್ರಮೇಯ ಇಲ್ಲ. ಅಂತ ಹಾಗೆ ಇಲ್ಲಿ ಜೀವ ಸಂಸಾರದಲ್ಲಿ ಹುಟ್ಟಿ ಬರಬೇಕಾಗಿತ್ತು ಅಂತಂದರೆ ಅವನಲ್ಲಿ ಅಜ್ಞಾನ ಇರಬೇಕು. ಅವನು ಅನೇಕ ಕರ್ಮಗಳನ್ನು ಮಾಡಿ ಆ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಈ ಸಂಸಾರದಲ್ಲಿ ಹುಟ್ಟಿ ಬರ್ತಾನ ಅಂತ ಹೇಳಲಿಕ್ಕೇನು ಕಾರಣದಿಲ್ಲಿ? ಯಾಕಂದರೆ ಅವನಿಗೆ ಅಜ್ಞಾನನೇ ಹೋಗಿಬಿಟ್ಟದ ಅಂತಂದಮೇಲೆ ಕರ್ತೃತ್ವ ಭೋಕ್ತೃತ್ವಗಳೇ ಹೋಗಿದ್ದಾವೆ ಅಂತಂದ ಬಳಿಕ ಅವನಲ್ಲಿ ಕರ್ಮ ಏನೂ ಇಲ್ಲೇ ಇಲ್ಲ, ಕರ್ಮವೂ ಕೂಡ ದಹಿಸಿ ಹೋಗಿಬಿಟ್ಟದ. ಅದಕ್ಕೆ ಉಪನಿಷತ್ತು ಹೇಳಿದಂತೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ರುತಿ ಹೇಳಿದಂತೆ ಈ ಜೀವ ಪರಮಾತ್ಮರ ಏಕತ್ವ ಜ್ಞಾನ ಆದಾಗ ಇವನ ಹೃದಯ ಗ್ರಂಥಿ ಅನ್ನುವಂಥದ್ದು ಸಂಪೂರ್ಣ ನಷ್ಟ ಆಗಿ ಹೋಗಿಬಿಡ್ತದೆ. ಹೃದಯ ಗ್ರಂಥಿ ಅಂದ್ರೇನು? ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಸಕಲ ಕಾಮನೆಗಳು, ನಮ್ಮ ಮನಸ್ಸಿನಲ್ಲಿ ಅನೇಕ ಐಹಿಕ ಪಾರಲೌಕಿಕ ಭೋಗಗಳನ್ನು ನಾವು ಅಪೇಕ್ಷೆ ಮಾಡಿ ನಾವೇನು ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೇವಲ್ಲ, ನಾವು ಕರ್ಮಗಳನ್ನು ಮಾಡಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸಿನಲ್ಲಿ ಅವುಗಳ ಇಚ್ಛಾ ಇರಬೇಕು. ಇಹಲೋಕದ ಪರಲೋಕದ ಇಚ್ಛಾ ಇದ್ದವನೇ ಕರ್ಮಗಳನ್ನು ಮಾಡ್ತಾನೆ. ಮತ್ತು ಈ ಎಲ್ಲ ಇಚ್ಛೆಗಳು ಸಂಪೂರ್ಣ ನಷ್ಟ ಆಗಿ ಹೋಗಿಬಿಟ್ಟಾವ. ಅವನ ಮನಸ್ಸನ್ನುವಂಥದ್ದು ಈಗ ಪರಬ್ರಹ್ಮ ಸ್ವರೂಪ ಆಗಿ ಹೋಗಿಬಿಟ್ಟದ. ಅವನಲ್ಲಿರ್ತಕ್ಕಂಥ ಅಜ್ಞಾನ ಸಂಪೂರ್ಣ ನಷ್ಟ ಆಗಿ ಹೋಗಿಬಿಟ್ಟದ. ಅವಿದ್ಯಾ ಕಾರಣವಾಗಿರ್ತಕ್ಕಂಥ ಕರ್ಮಗಳು ಕೂಡ ನಾಶ ಆಗಿ ಹೋಗಿಬಿಟ್ಟಾವ. ಈಗ ಅವನಲ್ಲಿ ಹುಟ್ಟಲಿಕ್ಕೆ ಕರ್ಮದ ಫಲ ಇಲ್ಲ. ಯಾಕಂದರೆ ಜ್ಞಾನ ಅಗ್ನಿ ಎಲ್ಲ ಸುಟ್ಟು ಬಸ್ ಮಾಡಿಬಿಟ್ಟತಿ ಇವಾಗ. ಮತ್ತು ಅವ ಹೆಂಗೆ ಹುಡ್ತಾ ಇದ್ದಾನೆ? ಅವನು ಹುಟ್ಟುವಿಗೆ ಇನ್ನೊಂದು ಏನಾದರೂ ಕಾರಣ ಐತೇನೋ? ತತ್ವಜ್ಞಾನಿ ಅಂದರೆ ಅದ್ವೈತ ಭಾವವನ್ನು ಹೊಂದಿರತಕ್ಕಂಥ ಯಾವ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ಅದಾನಲ್ಲ, ಅವನು ಹುಟ್ಟಲಿಕ್ಕೆ ಮತ್ತೊಂದೇನಾದರೂ ಕಾರಣ ಅದೇನು ಅಂತ ಕೇಳ್ತಾರೆ. ಅಸ್ಯ ಪುನಃ ಸಂಸಾರಸ್ಯ ಬೀಜಂ, ಇವನಿಗೆ ಪುನಃ ಸಂಸಾರದಲ್ಲಿ ಹುಟ್ಟಲಿಕ್ಕೆ ಬರಲಿಕ್ಕೆ ಯಾವ ಕಾರಣ ಅನ್ನುವಂಥದ್ದಿದ್ದೀತು? ಬೀಜಂ ಕಿಂ ಸ್ಯಾತ್ ಅಂದರೆ ಯಾವುದೈತಿ ಅಂತ ಇಲ್ಲಿ ಕೇಳ್ಕೊಂಡು ಬಂದರು. ಅದಕ್ಕೆ ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಆ ಜೀವ ಪರಮಾತ್ಮರ ಏಕತ್ವ ಜ್ಞಾನವೇ ಅಜ್ಞಾನವನ್ನು ಅವಿದ್ಯೆಯನ್ನು ನಾಶಗೊಳಿಸ್ತದೆ. ಅದರಿಂದ ಆ ಅಜ್ಞಾನದ ಕಾರ್ಯವಾಗಿರತಕ್ಕಂಥ ಸಮಸ್ತ ಕರ್ಮಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾ ಇದ್ದಾವೆ. ಅಂಥ ಜೀವನ್ಮುಕ್ತನಿಗೆ ಯಾವುದೇ ವಿಧವಾಗಿರತಕ್ಕಂಥ ಜನ್ಮದ ಉತ್ಪತ್ತಿಗೆ ಕಾರಣ ಅನ್ನುವಂಥದ್ದೇ ಉಳಿಯುವುದಿಲ್ಲ. ಅವನು ಹುಟ್ಟಲಿಕ್ಕೆ ಸಂಸಾರದಲ್ಲಿ ಮರಳಿ ಹುಟ್ಟಿ ಬರಲಿಕ್ಕೆ ಅಲ್ಲಿ ಏನಾದರೂ ಕಾರಣ ಇರಬೇಕಲ್ಲ, ಅಲ್ಲಿ ಏನು ಕಾರಣ ಇಲ್ಲವೇ ಇಲ್ಲ. ಆ ಕರ್ಮವೇ ಕಾರಣ ಅಂತ ನಾವು ಹೇಳೋಣ. ಕರ್ಮ ಜ್ಞಾನಾಗ್ಲಿಂದ ಅದು ಸುಟ್ಟು ಹೋಗಿಬಿಟ್ಟದ. ಆ ಕರ್ಮಗಳು ನಡಿಬೇಕಾಗಿತ್ತು, ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಅಜ್ಞಾನವೂ ಕೂಡ ಏನಾಗ್ಬಿಟ್ಟೈತಿ ಇಲ್ಲಿ ಸಂಪೂರ್ಣ ನಾಶವಾಗಿರುವುದರಿಂದ ನಸ ಪುನರಾವರ್ತತೆ, ಅವನು ಪುನಃ ಮರಳಿ ಸಂಸಾರದಲ್ಲಿ ಹುಟ್ಟಿ ಬರೋದಿಲ್ಲ. ಅತ್ರ ಬ್ರಹ್ಮ ಸಮಸ್ನುತೆ, ನೋಡವ ಇಲ್ಲಿಯೇ ಬ್ರಹ್ಮವನ್ನು ಹೊಂದುತ್ತಾನೆ. ಅತ್ರ ಅಂದ್ರೇನು? ಈ ದೇಹ ಇರುವಾಗಲೇ, ಸತ್ತ ಮೇಲೆ ಮೋಕ್ಷ ಅಂತಲ್ಲ. ಯಾವಾಗ ಅವನ ಅವಿದ್ಯೆ ಎನ್ನುವಂಥದ್ದು ಜ್ಞಾನದಿಂದ ನಷ್ಟ ಆಗಿ ಹೋಗಿಬಿಟ್ಟದ, ಜೀವ ಪರಮಾತ್ಮ ಏಕತ್ವ ಜ್ಞಾನ ಮಾಡ್ಕೊಂಡು ಬಿಟ್ಟಿದ್ದಾನ, ಆಗಲೇ ಅವನಿಗೇನಾಗಿಬಿಟ್ಟತಿ, ಇವಾಗ ಇಲ್ಲಿ ಜೀವಿಸಿಕೊಂಡಿರುವಾಗಲೇ ಅವನು ಮುಕ್ತನಾಗಿ ಬಿಟ್ಟಿದ್ದಾನ, ಜೀವನ್ಮುಕ್ತನಾಗಿದ್ದಾನೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ,
ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥದರ್ಶನತಃ ಮಿಥ್ಯಾಜ್ಞಾನ ವಿನಾಶಸ್ತದ್ವಿಕ್ಷೇಪಜನಿತ ದುಃಖ ನಿವೃತ್ತಿ. ಸಮ್ಯಕ್ ಪದಾರ್ಥದರ್ಶನತಃ ಆವರಣಸ್ಯ ನಿವೃತ್ತಿ ಭವತಿ ಅಂತ ಹೇಳ್ತಾರೆ. ಈ ಪಾರಮಾರ್ಥ ವಸ್ತುವನ್ನು ನಾವು ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವುದರಿಂದ, ಒಂದು ವಸ್ತುವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿತ್ತು ಅಂತಂದರೆ ಆ ವಸ್ತುವಿನ ಸಂಪೂರ್ಣ ಮಾಹಿತಿ ನಮಗೆ ಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ಅರಿಬೇಕಾಗಿತ್ತು. ಕಪ್ಪೆ ಚಿಪ್ಪು ಅಂತ ಅದು. ಆ ಕಪ್ಪೆ ಚಿಪ್ಪನ್ನು ನಾವು ಕಪ್ಪೆ ಚಿಪ್ಪು ಅಂತ ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ಅದನ್ನು ನಾವು ಕೂಲಂಕುಷವಾಗಿ ವಿಚಾರ ಮಾಡಬೇಕದು. ಆ ವಸ್ತುವಿನ ವಾಸ್ತವ ಸ್ವರೂಪ ನಮಗೆ ತಿಳಿಬೇಕು. ನಾವು ದೂರದಿಂದ ಮಧ್ಯಾಹ್ನ ಬಿಸಿಲೊಳಗೆ ಆ ಕಪ್ಪೆ ಚಿಪ್ಪನ್ನು ನೋಡ್ತೀವಿ, ಅದು ಥಳ ಥಳ ಹೊಳಿತಾ ಇರ್ತದೆ. ಅದು ನೋಡಿ ನಮಗೇನು ಅನಿಸ್ತದೆ, ಓಹೋ ಬೆಳ್ಳಿ ಬಿದ್ದದ. ಯಾಕೆ ಬೆಳ್ಳಿನೂ ಥಳ ಥಳ ಹೊಳಿತದೆ. ನಮಗೆ ಸ್ವಲ್ಪ ಭ್ರಾಂತಿ ಆಗ್ತದೆ. ಆ ಕಪ್ಪೆ ಚಿಪ್ಪನ್ನು ನೋಡಿ ನಾವು ಬೆಳ್ಳಿ ಅಂತ ಭಾವಿಸ್ಕೊಳ್ತೀವಿ. ಆ ಬೆಳ್ಳಿಯನ್ನು ತಗೊಳ್ಬೇಕು ಅಂತ ಹೋಗ್ತೀವಿ. ಯಾವಾಗ ಅದು ಹತ್ತಿರ ಹೋದಾಗ ಅಲ್ಲಿ ತ್ರಿಕೋಣ ಪೃಥುಬುದ್ಧದ ಆಕಾರವಾಗಿರತಕ್ಕಂಥ ನೀಲಪೃಷ್ಠ ಪೃಥುಬುದ್ಧದ ಆಕಾರವಾಗಿರ್ತಕ್ಕಂಥ ಆ ಕಪ್ಪೆ ಚಿಪ್ಪಿನ ಜ್ಞಾನ ಆಯಿತು ಅಂತಂದರೆ ಆವಾಗಲ್ಲಿ ನಮಗೆ ಬೆಳ್ಳಿ ಭ್ರಾಂತಿ ಆಗ್ತದೇನು ಅಂತಂದರೆ ಆಗಂಗಿಲ್ಲ. ಕಪ್ಪೆ ಚಿಪ್ಪಿನ ಅಜ್ಞಾನ ಮೂಲಕವಾಗಿ ನಮಗಲ್ಲಿ ಬೆಳ್ಳಿ ತೋರಿತ್ತು. ಯಾವಾಗ ಕಪ್ಪೆ ಚಿಪ್ಪಿನ ಯಥಾರ್ಥ ಜ್ಞಾನ ನಮಗೆ ಆಯಿತು ಅಂತಂದರೆ ಆವಾಗಲ್ಲಿ ನಮಗೆ ಬೆಳ್ಳಿಯ ಭ್ರಾಂತಿ ಆಗಂಗಿಲ್ಲ, ಅದರ ಮೇಲೆ ಆಸೆನೂ ಮೂಡಂಗಿಲ್ಲ. ನಾವು ಆ ಕಪ್ಪೆ ಚಿಪ್ ಮತ್ತೆ ತೊಗೊಂಡು ಜೇಬನಾಗ ಇಟ್ಕೋತೇವೆ ಅನ್ನೋದನ್ನಿಲ್ಲ. ಓಪ ಇದು ಬೆಳ್ಳಿ ಅಂತ ಮಾಡಿದ್ದೆ ನಾನು, ನನಗಿದು ಮೋಸಗೊಳಿಸ್ತು, ಇದು ಬೆಳ್ಳಿಯಾಗಿ ತೋರ್ತು ಅಂತ ನಾವು ಅದರ ಕಡೆ ಅಲಕ್ಷ್ಯ ಮಾಡಿಬಿಡ್ತಾ ಇದ್ದೀವಿ. ಅದಕ್ಕಂತಾರವರು ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥ ದರ್ಶನದ. ನೋಡಿ, ಸಮ್ಯಕ್ ಅಂದರೆ ಚೆನ್ನಾಗಿ ಪದಾರ್ಥಗಳ ದರ್ಶನ ಮಾಡುವುದರಿಂದ, ಆ ಪದಾರ್ಥಗಳ ವಸ್ತುವಿನ ಒಂದು ಯಥಾರ್ಥ ವಿಚಾರ ಮಾಡುವುದರಿಂದ ಅಂತ. ಆ ಪದಾರ್ಥ ವಸ್ತುವನ್ನು, ಪರಮಾರ್ಥ ವಸ್ತುವನ್ನು ಚೆನ್ನಾಗಿ ನಾವು ಸಾಕ್ಷಾತ್ಕಾರ ಮಾಡಿಕೊಂಡೀವಿ ಅಂತಂದರೆ, ಸಾಕ್ಷಾತ್ಕಾರ ಅಂತಂದರೆ ಏನು, ಅದರ ಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದು ಅಂತ. ಅದರಿಂದ ಏನಾಗ್ತದೆ ಅಂತಂದರೆ ಆವರಣಸ್ಯ ನಿವೃತ್ತಿ ಭವತಿ. ಅದಕ್ಕೇನು ಆವರಣ ಅನ್ನುವಂಥದ್ದು ಆಗೈತಲ್ಲ, ಆ ಆವರಣ ಅನ್ನುವಂಥದ್ದು ನಿವೃತ್ತಿ ಅಂದರೆ ನಾಶ ಆಗಿ ಹೋಗ್ತದೆ ಅಂತ ಹೇಳ್ತಾರೆ. ಆವರಣ ನಿವೃತ್ತಿ ಆಗಬೇಕಾಗಿತ್ತು ಅಂತಂದರೆ ಆ ಪಾರಮಾರ್ಥ ವಸ್ತುವಿನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ನಾವು ಪಾರಮಾರ್ಥ ವಸ್ತುವಿನ ಸ್ವರೂಪವನ್ನು ಯಥಾರ್ಥವಾಗಿ ತಿಳ್ಕೊಳ್ಬೇಕು ಅಂತ. ತಿಳ್ಕೊಂಡಾಗ ಮಾತ್ರ ಅದಕ್ಕೇನು ಆವರಣ ಆಗೈತಲ್ಲ ಅದು ಆವರಣ ಭಂಗಾಗಿ ಹೋಗಿಬಿಡ್ತದೆ. ಈಗ ನಾವು ಹಗ್ಗವನ್ನು ನೋಡಿ ಹಾವು ಅಂತ ಭಾವಿಸ್ತೀವಿ. ಹಗ್ಗದ ಸ್ವರೂಪದ ಯಥಾರ್ಥ ಜ್ಞಾನ ಆಯಿತು ಅಂತಂದರೆ ಅಲ್ಲಿ ಭ್ರಾಂತಿದ ತೋರಿರ್ತಕ್ಕಂಥ ಹಾವು ಅಲ್ಲಿ ಇರೋದಿಲ್ಲ ಅಂತ. ಹಾವು ಅಲ್ಲಿ ಬಾಧಿಸಿಕೊಂಡು ಹೋಗಿಬಿಡ್ತೈತಿ ಅಂತ. ಅದಕ್ಕಂತಾರವರು ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥ ದರ್ಶನತಃ ಮಿಥ್ಯಾಜ್ಞಾನ ವಿನಾಶಸ್ತಸ್ಯ ವಿನಾಶಃ. ಅಂದರೆ ಇಲ್ಲಿ ಮಿಥ್ಯಾಜ್ಞಾನ ವಿನಾಶಃ, ಮಿಥ್ಯಾಜ್ಞಾನದ ನಾಶ ಅನ್ನುವಂಥದ್ದಾಗ್ತದೆ. ಇಲ್ಲಿ ಮಿಥ್ಯಾಜ್ಞಾನ ಯಾವುದು? ಈ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂತೇನು ತಿಳ್ಕೊಂಡೇವಲ್ಲ, ಇದು ಮಿಥ್ಯಾಜ್ಞಾನ. ಹಗ್ಗದಲ್ಲಿ ಹಾವು ಅಂತ ತಿಳ್ಕೊಳ್ತೇವಲ್ಲ, ಅದು ಮಿಥ್ಯಾಜ್ಞಾನ. ಮೋಟು ಮರದಲ್ಲಿ ಕಳ್ಳ ಅಂತ ತಿಳ್ಕೊಳ್ತೇವಲ್ಲ, ಇದು ಮಿಥ್ಯಾಜ್ಞಾನ. ಇದು ಯಥಾರ್ಥ ಜ್ಞಾನವಲ್ಲ. ಹಗ್ಗವನ್ನು ಹಗ್ಗ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಕಪ್ಪೆ ಚಿಪ್ಪನ್ನು ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಮೋಟು ಮರವನ್ನು ಇವ ಕಳ್ಳಲ್ಲಪ್ಪ ಇದು ಮೋಟು ಮರ ಅಂತ ತಿಳ್ಕೊಂಡ್ರೆ ಯಥಾರ್ಥ ಜ್ಞಾನ. ಅಂದರೆ ಮಿಥ್ಯಾಜ್ಞಾನ ಹೋಗಬೇಕು.
ಮಿಥ್ಯಾಜ್ಞಾನ ನಿವೃತ್ತಿಯಾಗಬೇಕು ಅಂತಂದರೆ ಆ ವಸ್ತುವಿನ ಯಥಾರ್ಥ ಜ್ಞಾನ ಆಗಬೇಕು, ಆ ವಸ್ತುವಿನ ಯಥಾರ್ಥ ಸಾಕ್ಷಾತ್ಕಾರ ಆಗಬೇಕು. ಆವಾಗ ಮಾತ್ರ ಮಿಥ್ಯಾಜ್ಞಾನ ನಾಶ ಆಗ್ತದೆ. ಮಿಥ್ಯಾಜ್ಞಾನ ವಿನಾಶ ತದ್ವತ್, ಹಾಗೆ ವಿಕ್ಷೇಪ ಜನಿತ ದುಃಖ ನಿವೃತ್ತಿ. ನೋಡಿರಿ, ವಿಕ್ಷೇಪ ಮೂಲಕವಾಗಿ ಉಂಟಾಗಿರತಕ್ಕಂಥ ಈ ಸಂಸಾರ ದುಃಖ ಅನ್ನುವಂಥದ್ದು, ನಮಗೆ ದೇಹಾದಿಗಳಲ್ಲಿ ರೋಗಗಳ ಬಾಧೆಯಿಂದ ದುಃಖ ಪಡ್ತಾ ಇದ್ದೀವಿ. ಪ್ರಪಂಚದ ವಿಷಯಗಳು ನಮಗೆ ಪ್ರತಿಕೂಲ ಆದಾಗ ನಮಗೆ ದುಃಖ ಅನ್ನುವಂಥದ್ದಾಗ್ತದೆ. ವ್ಯಾಪಾರದಲ್ಲಿ ನಷ್ಟ ಆದರೆ ನಮಗೆ ದುಃಖ ಆಗ್ತದೆ. ಭೂಮಿಯಲ್ಲಿ ಬೆಳೆ ಬೆಳೀಲಿಲ್ಲ ಅಂದ್ರೆ ದುಃಖ ಆಗ್ತದೆ. ಶತ್ರುಗಳಿಂದ ನಮಗೆ ದುಃಖ ಆಗ್ತದೆ. ನೋಡಿರಿ, ನಾವು ಸಂಸಾರದ ಎಷ್ಟು ದುಃಖವನ್ನು ಅನುಭವ ಮಾಡ್ತಾ ಇದ್ದೇವಲ್ಲ, ಇದು ಎದರಿಂದ ಅಂತಂದರೆ ವಿಕ್ಷೇಪ ಮೂಲಕವಾಗಿ ಅಂತ. ಮನುಷ್ಯನಿಗೆ ವಿಕ್ಷೇಪದಿಂದ ಅನಂತ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಜೀವನದೊಳಗೆ ಅನುಭೋಗ ಮಾಡ್ತಾ ಇದ್ದಾನೆ. ಆದ್ದರಿಂದ ಆ ದುಃಖ ಅನ್ನುವಂಥದ್ದು ಹೋಗ್ತದೆ ಅಂತ. ಯಾವಾಗ ಅದು ವಿಕ್ಷೇಪ ಅನ್ನುವಂಥದ್ದು ಹೊರಟು ಹೋಗಬೇಕು. ವಿಕ್ಷೇಪದಿಂದಲೇ ದುಃಖ ಆಗ್ಯದ. ಈಗ 10 ಮಂದಿ ಕೂಡಿ ನದಿ ಸ್ನಾನಕ್ಕೆ ಹೋಗಿದ್ದರು. ನದಿ ಸ್ನಾನ ಮಾಡಿಕೊಂಡು ತಾವು ತಂದಿರತಕ್ಕಂಥ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಬೇಕು ಅಂತ ಒಂದು ಮರದಡಿಯಲ್ಲಿ ಬಂದರು. ಬಂದಾಗ ಅವ್ರಿಗೆ ಏನು ಅನ್ನಿಸ್ತು, ನಾವು 10 ಮಂದಿ ಬಂದಿದ್ದೀವಿ ಸ್ನಾನಕ್ಕೆ, ಮತ್ತು 10 ಮಂದಿ ಅದೇವೋ ಇಲ್ಲೋ ಲೆಕ್ಕ ಮಾಡೋಣ ಅಂತ ಒಬ್ಬನಿಗೆ ಲೆಕ್ಕ ಮಾಡೋಕ್ಕೆ ಹಚ್ಚಿದರು. ಅವ ಎಣಿಸಿದ 1 2 3 4 9 ಮಂದಿ ಆದರು. ಅಯ್ಯೋ, 10ನೇದವನು ಇಲ್ಲ, ನಾವು 9 ಮಂದಿ ಇದ್ದೀವಿ. 10ನೇದವ ಎಲ್ಲೋ ನೀರೋ ತೇಲ್ಕೊಂಡು ಹೋಗಿಬಿಟ್ಟಿದ್ದಾನೆ, 10ನೇದವನು ನಾವು ಕಳ್ಕೊಂಡಿದ್ದೀವಿ ಅಂತ ದುಃಖ ಆಯಿತು. ಅವರಿಗೆ ದುಃಖ ಅನ್ನುವಂಥದ್ದು ಉಂಟಾಯಿತು. ಅವರು ಅಳ್ತಾ ಇರಬೇಕಾದ್ರೆ ಒಬ್ಬ ಆಪ್ತ ಪುರುಷ ಬಂದ. ಯಾಕ್ರಪ್ಪ, ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳಿದ. ನಾವು ಸ್ನಾನಕ್ಕೆ 10 ಮಂದಿ ಬಂದಿದ್ದೀವಿ, ಒಬ್ಬವ ಇಲ್ಲ, 9 ಮಂದಿ ಇದ್ದೀವಿ, 10ನೇದವ ತೇಲಿ ಹೋಗಿದ್ದಾನೆ, ನೀರೊಳಗೆ ತೇಲ್ಕೊಂಡು ಹೋಗಿದ್ದಾನೆ. ಆವಾಗ ಅವನು ನೋಡಿದ, ಇಲ್ಲ 10ನೇದವ ಅದಾನ ಅಂತಂದವ ಆಪ್ತ ಪುರುಷ. ಓಹೋ, ಬಹುಶಃ ಇವನಿಗೆ ಸಿಕ್ಕಿರಬೇಕು, ದಾರಿಯೊಳಗೆ ಬರುವಾಗ ಭೇಟಿಯಾಗಿರಬೇಕು ಇವನಿಗೆ. 10ನೇದವ ಅದಾನಲ್ಲ, ಸಮಾಧಾನ ಆಯಿತು. ನಾವೆಲ್ಲಿ ಸತ್ತಾನ ಅಂತ ಮಾಡಿದ್ದೀವಿ, 10ನೇದವ ಅದಾನ ಅನ್ನುವಂಥದ್ದು ಪರೋಕ್ಷ ಜ್ಞಾನ ಆಯಿತು. ಹಂಗೆ 10ನೇದವ ಎಲ್ಲಿ ಅದಾನೆ ಅಂತ ಕೇಳಿದಾಗ ಅವರನ್ನು ನಿಲ್ಲಿಸಿದ, ಸಾಲ ನಿಲ್ಲಿಸಿ ನೋಡಪ್ಪ ಎಣಸಂತಂದ. ಎಣಿಸಿದ ಕೂಡಲೇ 9 ಮಂದಿ. ಮತ್ತು ನೀನು ದಶಮೋಶಿ, ನೀನೇ 10ನೇದವನು ಅಂತ. ಅವ ಎಣಿಕೆ ಮಾಡವ ತನ್ನ ಬಿಟ್ಟು ಎಣಿಸ್ತಿದ್ದವ. ತನ್ನನ್ನು ಬಿಟ್ಟು 9 ಮಂದಿನೇ ಎಣಿಸಿದಾಗ ಅವರಿಗೆ ದುಃಖ ಆಗಿತ್ತು. ಯಾವಾಗ 10ನೇದವನು ಅದಾನೆ ಅಂತಂದಾಗ ಅಸತ್ವಾಪಾದಕ ಆವರಣ ನಿವೃತ್ತಿಯಾಯಿತು. ಯಾಕೆ ಅವ ಇಲ್ಲ ಅಂತ ದುಃಖ ಆಗಿತ್ತಾ? ಆಭಾನಾಪಾದಕ ಆವರಣ ಅಂದರೆ ಏನು? ಅವ ತೋರೋದಿಲ್ಲ. ಅವ ಇದ್ರೆ ತೋರ್ತಿದ್ದ, 10ನೇದವ ಇದ್ರೆ ತೋರ್ತಿದ್ದ. ಅಸತ್ವಪಾದಕ ಅಂದರೆ ಏನೋ, ಇಲ್ಲ ಅಂತ ದುಃಖ, ತೋರೋದಿಲ್ಲ ಅಂತ ದುಃಖ. ಅದಕ್ಕೆ ಇಲ್ಲಿ ಆವರಣ 2 ರೀತಿ ಅದು, ಅಸತ್ವಾಪಾದಕ ಆವರಣ, ಆಭಾನಾಪಾದಕ ಆವರಣ. ಅವ ಇದ್ದಾನೆ ಅಂತಂದಾಗ, 10ನೇದವನು ಇದ್ದಾನೆ ಅಂತಂದವಾಗ ಅಸತ್ವಾಪಾದಕಗಳು ನಿವೃತ್ತಿಯಾಯಿತು. ನೀನೇ ಅಂತಂದಾಗ ಅಲ್ಲಿ ಆಭಾನಾಪಾದಕಗಳು ನಿವೃತ್ತಿಯಾಯಿತು. ನೀನೇ 10ನೇದವನು, ದಶಮೋಶಿ, ನೋಡಪ್ಪ ನೀನೇ 10ನೇದವನದಿ, ನಿನ್ನನ್ನು ನೀ ಮರ್ತಿದ್ದಕ್ಕೆ ಇಷ್ಟೆಲ್ಲ ದುಃಖ ಅನ್ನುವಂಥದ್ದಾಗ್ಯದ. ಅದರಲ್ಲಿ ವಿಕ್ಷೇಪ ಅನ್ನುವಂಥದ್ದು ನಷ್ಟ ಆಗಿ ಹೋಗಿಬಿಡ್ತು. ವಿಕ್ಷೇಪದ ಮೂಲಕವಾಗಿ ಅವರಿಗೆ ದುಃಖ ಅನ್ನುವಂಥದ್ದಾಗಿತ್ತು. ಯಾವಾಗ ಆ ವಿಕ್ಷೇಪ ಅನ್ನುವಂಥದ್ದು ನಿವೃತ್ತಿಯಾಗಿ ಹೋಯಿತೋ ಆವಾಗ ಅವರು ಸುಖಿಗಳಾದರು ಅಂತ. ಅದಕ್ಕೆ ನಿಜಗುಣಚೂಳರು ಹೇಳ್ತಾರೆ, ಕರ್ಮವನ್ನು ಮಾಡಿ ತತ್ಫಲವನ್ನು ತನ್ನ ಧರ್ಮವೆನಿಸಿದ ಹಮ್ಮಿನೊಳಗೆರವಳಿದು ಮರ್ಮವರಿಯದ ಚಿದಾಭಾಸನೆಂದು ನಿರ್ಮಿತವಾಗಿ ಸಹಜಬಹುದು ವಿಕ್ಷೇಪ ಅಂತ ಹೇಳ್ತಾರೆ. ಇಲ್ಲಿ ಜೀವ ಈ ಶರೀರದಲ್ಲಿ ಅಭಿಮಾನ ಮಾಡಿಕೊಂಡು ಕರ್ಮವನ್ನು ಮಾಡ್ತಾನೆ. ಅದರ ಫಲ, ಕರ್ಮದ ಫಲವನ್ನು ನಾನೇ ಅನುಭವ ಮಾಡ್ತೀನಿ ಅಂಥೇಳಿ ಆ ಅಹಂಕಾರ ತಾದಾತ್ಮ್ಯವುಳ್ಳವನಾಗಿ ಇಲ್ಲಿ ತನ್ನ ನಿಜವಾದ ಸ್ವರೂಪದ ಜ್ಞಾನ ಮಾಡಿಕೊಳ್ಳಲಾರದೆ ನಾನು ಜೀವ, ನಾನು ಕರ್ತ, ನಾನು ಭೋಕ್ತ ಅಂತೇಳಿ ತಿಳ್ಕೊಂಡಿದ್ದಾನಲ್ಲ, ಇದಕ್ಕನ ವಿಕ್ಷೇಪ ಅಂತ ಕರೀತಾ ಇದ್ದಾರೆ.
ತನ್ನ ನಿಜ ಸ್ವರೂಪ ಅರಿಯದೆ ನಾನು ಕರ್ತಾ ಹೋಗ್ತಾ ನಾನು ಜೀವ ನಾ ಸಂಸಾರ ನಾ ಬದ್ಧ ಅಂತೇಳಿ ಕರ್ಮ ಮಾಡಿ ಆ ಕರ್ಮದ ಫಲವನ್ನು ಅನುಭವಿಸ್ತಕ್ಕಂಥವು ನಾನು ಅಂತಂದಾಗ ಇದಕ್ಕೆ ವಿಕ್ಷೇಪ ಅಂತ ಕರೆಸಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಮಗೆ ಆಚಾರ್ಯ ಏನು ಹೇಳಿದರು ಅಂತಂದರೆ, ಈ ವಿಕ್ಷೇಪದಿಂದ ಉಂಟಾಗಿರತಕ್ಕಂಥ ದುಃಖವೂ ಕೂಡ ಇದು ಹೊರಟು ಹೋಗ್ತದೆ. ಮಿಥ್ಯಾಜ್ಞಾನ ವಿನಾಶ ತದ್ವತ್ ವಿಕ್ಷೇಪಜನಿತ ದುಃಖ ನಿವೃತ್ತಿ. ಯಾವಾಗ ಆ ಪಾರಮಾರ್ಥ ವಸ್ತುವಿನ ಸಾಕ್ಷಾತ್ಕಾರ ಆದಾಗ ಆವರಣ ಹೊರಟು ಹೋಗ್ತದೆ, ಅದರಿಂದ ಮಿಥ್ಯಾಜ್ಞಾನವೂ ಕೂಡ ನಿವೃತ್ತಿಯಾಗಿ ಹೋಗ್ತದೆ. ಆ ವಿಕ್ಷೇಪದಿಂದ ಉಂಟಾಗಿರ್ತಕ್ಕಂಥ ದುಃಖನೂ ಕೂಡ ಹೊರಟು ಹೋಗಿಬಿಡ್ತದೆ. ಅದಕ್ಕೆ ಇಲ್ಲಿ ಮಿಥ್ಯಾಜ್ಞಾನವನ್ನು ನಾವು ಕಳ್ಕೊಳ್ಬೇಕು. ನಾನು ಜೀವ, ನಾನು ಸಂಸಾರಿ ಅನ್ನೋದೇ ಮಿಥ್ಯಾಜ್ಞಾನ. ತಾನು ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆಗಿದ್ರೂ ನಮ್ಮ ಪಾರಮಾರ್ಥಿಕ ಸ್ವರೂಪದ ಜ್ಞಾನ ಮಾಡಿಕೊಳ್ಳದೆ ಇರುವುದಕ್ಕನ ನಮಗೆ ಈ ಅಜ್ಞಾನದ ಆವರಣ ಆಗಿ ಅದರ ಮೂಲಕವಾಗಿ ನಾವು ಕರ್ಮಗಳನ್ನು ಮಾಡಿ ನಾವು ವಿಕ್ಷೇಪದಿಂದ ಅನಂತ ರೀತಿಯಾಗಿರ್ತಕ್ಕಂಥ ಆ ದುಃಖವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ವಸ್ತುವನ್ನು ಚೆನ್ನಾಗಿ ನಾವು ಸಾಕ್ಷಾತ್ಕಾರ ಮಾಡಿಕೊಂಡೀವಿ ಅಂತಂದರೆ ಅದರಿಂದ ಅವರ ನಿವೃತ್ತಿ ಆಗ್ತದೆ. ಮಿಥ್ಯಾಜ್ಞಾನ ತಪ್ಪು ತಿಳುವಳಿಕೆ ಅನ್ನುವಂಥದ್ದು ಹೊರಟು ಹೋಗ್ತದೆ. ಅದರಿಂದ ವಿಕ್ಷೇಪದಿಂದ ಉಂಟಾಗಿರ್ತಕ್ಕಂಥ ಎಲ್ಲ ದುಃಖಗಳು ಕೂಡ ನಿವೃತ್ತಿಯಾಗಿ ಹೋಗ್ತಾ ಇದ್ದಾವೆ. ಅಂದರೆ ಕೇವಲ ತಾನೇ ತಾನಾಗಿ ಅವನು ಉಳಿತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಉಪದೇಶ ಮಾಡಿಕೊಂಡು ಬಂದರು. ಮತ್ತೆ ಮುಂದಿನ ಶ್ಲೋಕದ ವಿಚಾರವನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಈ 2 ನುಡಿಗಳನ್ನು ಸದ್ಗುರುಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.